ಸರ್ಕಾರಿ ಆಸ್ಪತ್ರೆ ಹತ್ರ ನವ್ಯ ತಂದೆ ಇದ್ದಾರೆ ಮಂಜಪ್ಪ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ. ನವ್ಯ ಮತ್ತು ಮಾನಸ ಇಬ್ಬರಿಗೂ ಮದುವೆ ಫಿಕ್ಸ್ ಆಗಿತ್ತು ಅಂತ ಮಂಜಪ್ಪ ಹೇಳಿರೋದು. ಮಗಳ ಫೋಟೋ ಹಿಡಿದು ಆಸ್ಪತ್ರೆ ಮುಂದೆ ನವ್ಯ ತಂದೆ ಗೋಳಾಡ್ತಾ ಇದ್ದಾರೆ. ಈಗ ನವ್ಯ ಮತ್ತು ಮಾನಸ ಇಬ್ಬರು ಕೂಡ ಪತ್ತೆ ಆಗಬೇಕಾಗಿದೆ. ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೀತಾ ಇದೆ. ನವ್ಯ, ಮಾನಸ ಮತ್ತು ಮಿಲನ ಮೂವರು ಸ್ನೇಹಿತರು ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಆದ್ರೆ ಮಿಲನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದು ಔಟ್ ಆಫ್ ಡೇಂಜರ್ ಇದ್ದಾರೆ. ಆದ್ರೆ ನವ್ಯ ಮತ್ತು ಮಾನಸ ಈಗ ಪತ್ತೆ ಆಗ್ತಾ ಇಲ್ಲ. ಕುಟುಂಬದವರು ಹುಡುಕ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆ ಗೊರ್ಲತ್ತು ಕ್ರಾಸ್ ಬಳಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ನಾಪತ್ತೆ ಆದಂತಹ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಮಾನಸ ಮತ್ತು ನವ್ಯಗಾಗಿ ಪೋಷಕರು ಹುಡುಕಾಟ ನಡೆಸುತ್ತಾ ಈಗ ಸದ್ಯ ಹಿರಿಯೂರು ತಾಲೂಕು ಆಸ್ಪತ್ರೆಯ ಬಳಿ ಆಗಮಿಸಿರುವಂಥದ್ದು. ಹಿರಿಯೂರು ತಾಲೂಕು ಆಸ್ಪತ್ರೆಯ ಬಳಿ ನವ್ಯ ಮತ್ತು ಮಾನಸ ಪೋಷಕರು ಈಗ ಆಗಮಿಸಿ ಕಣ್ಣೀರಿಡ್ತಾ ಇದ್ದಾರೆ. ಮಕ್ಕಳು ಸಿಗ್ತಾ ಇಲ್ಲ. ಇನ್ನು ಈ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ನವ್ಯ ಮತ್ತು ಮಾನಸರವರ ಸ್ನೇಹಿತೆ ಮಿಲನ ಅವರ ಬಳಿ ಮಾಹಿತಿಯನ್ನು ಪಡೆದಿದ್ದಾರೆ. ಸದ್ಯ ಈಗ ನಾಪತ್ತೆ ಆದಂತಹ ಮಾನಸ ಮತ್ತು ಮಿಲನಗಾಗಿ ಹುಡುಕಾಟ ನಡೆದಿರುವಂಥದ್ದು ನೋಡ್ಬೋದು. ದೃಶ್ಯದಲ್ಲಿ ಅವರ ತಂದೆ ತಾಯಿ ಒಂದು ರೀತಿ ಕಣ್ಣೀರನ್ನು ಇಡ್ತಾ ಇದ್ದಾರೆ. ಎಲ್ಲಿ ಸಿಗ್ತಾ ಇಲ್ಲ. ಈಗ ಅವರು ಎಲ್ಲಿ ಹೋಗಿದಾರೋ ಅನ್ನೋದೇ ಪತ್ತೆ ಆಗ್ತಾ ಇಲ್ಲ. ಸರ್, ಈಗ ನೀವು ಯಾರನ್ನು ಹುಡುಕಾಟ ಮಾಡ್ಕೊಂಡು? ನವ್ಯ ನನ್ನ ಮಗಳು ಸರ್. ನವ್ಯ ನನ್ನ ಮಗಳು. ಹಾಂ ಸರ್. ಯಾವಾಗ ಹೋಗಿದ್ರಂತೆ? ನವ್ಯ ಯಾರು ಸಿಗಂದು ಟ್ರಿಪ್ ಬಂದಿರೋ, ಗೋಕರ್ಣ ಟ್ರಿಪ್ ಹೋಗಕ್ಕೆ ಅಂತ ಬಂದಿದ್ರು. ರಾತ್ರಿ ಬಸ್ ಹತ್ತಿ ಎಲ್ಲಿ ಕೆಲಸ ಮಾಡ್ತಿದ್ರ? ಬೆಂಗಳೂರಲ್ಲಿ ಕೆಲಸ ಮಾಡ್ತೀರಿ ಸರ್. ಬೆಂಗಳೂರಲ್ಲಿ ಕಂಪ್ನಿ, ಅವ್ರು ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ಇಬ್ರು. ಏನಂತ ಹೇಳಿದ್ರು ನಿಮಗೆ ಕೊನೆಯದಾಗಿ? ಏನು ಮಾತಾಡಿದಾಗ? ಕೊನೆಯದಾಗಿದೆ ಟ್ರಿಪ್ ಹೋಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದು ಸರ್. ಸಿಗಂದೂರು ಮತ್ತೆ ಗೋಕರ್ಣಗೆ ಹೋಗಿ ಬರ್ತೀನಿ ಅಂತ. ಯಾರ್ಯಾರು ಹೋಗಿದ್ರಂತೆ? ಅವ್ರ ಫ್ರೆಂಡ್ಸ್ಗಳೆಲ್ಲ ಕಂಪ್ನಿಯಿಂದ, ಮಿಲನ, ಮಾನಸ, ನವ್ಯ, ಇನ್ನು ಕಂಪ್ನಿಯಿಂದ ಇನ್ನೂ 1-2 ಜನ ಬಂದಿದ್ದಾರೆ. ಈಗ ಅವ್ರ ಮೊಬೈಲ್ ಸಂಪರ್ಕ ಸಿಗ್ತಾ ಇಲ್ವಾ? ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಪೊಲೀಸರು ಏನು ಹೇಳಿದ್ರು? ಪೊಲೀಸರು ಇಲ್ಲೇನು ಗೊತ್ತಾಯ್ತಾರೆ ಸರ್. ನನ್ನ ಮಗಳು ನೋಡಿ, ಇವಳೆ ಮಗಳು ನವ್ಯ. ಎಲ್ರಿಗೂ ತೋರಿಸ್ತಾ ಇದ್ದೀರಾ ಈಗ? ಅಲ್ಲ, ಮದುವೆನೂ ಫಿಕ್ಸ್ ಆಗಿತ್ತಂತ? ಮದುವೆ ಫಿಕ್ಸ್ ಆಗಿದೆ ಸರ್. ಏಪ್ರಿಲ್ 28-29 ಮದುವೆ. ಅವಳದು ಹುಡುಗನ ಸಾಫ್ಟ್ವೇರ್ ಇಂಜಿನಿಯರ್. ಅಲ್ಲೇ ಅವ್ರು ಬೆಂಗಳೂರು. ರಕ್ಷಿತ್ ಅಂತ ಹುಡುಗ. ಅವನು ಹೋಗಿದ್ದಂತ? ಇಲ್ಲ, ಅವ್ರು ಚೆನ್ನೈಲಿ ಕೆಲಸ ಮಾಡ್ತಾ ಇರೋದು. ಈಗ ಗೋಕರ್ಣ ಮತ್ತೆ ಎಲ್ಲಿ? ಸಿಗಂದೂರು ಟ್ರಿಪ್ ಹೋಗಿ ಬರ್ತೀವಿ ಅಂತ ಬಂದಿದ್ದೀವಿ ಸರ್. ಸಿಗಂದೂರು, ಗೋಕರ್ಣ ಹೋಗಿ ಬರ್ತೀವಿ ಅಂತ. ನೀವು ಈಗ ಎಷ್ಟು ಗಂಟೆಯಿಂದ ಹುಡುಕ್ತಾ ಇದ್ದೀರಿ? ಈಗ ನಾವು ಬೆಳಗ್ಗೆ ಮಿಲನ ಫೋನ್ ಮಾಡಿದ್ದು ಬೆಳಗ್ಗೆ 7 ಗಂಟೆಗೆ ನಮಗೆ. ಅಲ್ಲಿಂದ ನಾವು ಈಗ ಬೇಗ ಬಂದು ಇಲ್ಲಿಗೆ. ಎಲ್ಲಿಂದ ಡೈರೆಕ್ಟ್? ಚನ್ನರಾಯಪಟ್ಟಣದಿಂದ ಡೈರೆಕ್ಟ್ ಬಂದು ಇಲ್ಲಿಗೆ. ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇಲ್ಲ. ಇಲ್ಲ ಸರ್. ಕೊನೆಯದಾಗಿ ಯಾವಾಗ ಮಾತಾಡಿದ್ರು ನಿಮ್ಮ ಜೊತೆ? ನಿನ್ನೆ ರಾತ್ರಿ ಮಾತಾಡಿದ್ರು ಅವರು. ಬಸ್ ಹತ್ತಕ್ಕೆ ಮುಂಚೆಗೆ ಫೋನ್ ಮಾಡಿದ್ರು. ಬಸ್ ಹತ್ತಕ್ಕೆ ಮುಂಚೆಗೆ ಫೋನ್ ಮಾಡಿ ಹೇಳಿದ್ರು, ಹೋಗ್ತಾ ಇದ್ದೀವಿ, ಬಸ್ ಬುಕ್ ಆಗಿದೆ ಅಂತ. ಇದು ಒಂದು ರೀತಿ ಮೊಬೈಲ್ನಲ್ಲಿರುವಂತಹ ಮಗಳ ಫೋಟೋನ ಹಿಡಿದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ನವ್ಯನ ಪೋಷಕರು. ಈಗ ಮತ್ತವರು ಸಂಬಂಧಿಯವರು ಇದ್ದಾರೆ. ಸರ್, ನಿಮಗೆ ಯಾವಾಗ ಮಾಹಿತಿ ಲಭ್ಯ ಆಯ್ತದ? ನನಗೆ ಬೆಳಿಗ್ಗೆ ಒಂದು 7 ಗಂಟೆಲಿ ಮಾಹಿತಿ ಕೊಟ್ಟರು ಸರ್. ಅವ್ರು ಯಾರೋ ಮಿಲನ ಅನ್ನೋ ಹುಡುಗಿ ಆ ಹುಡುಗಿ ಫೋನ್ ಮಾಡಿದ್ದರಿಂದ ಮಾಹಿತಿ ಸಿಕ್ಕಿದೆ ಸರ್. ಇಲ್ಲಾಂದ್ರೆ ಅದು ಆ ಮಾಹಿತಿನೂ ಸಿಗ್ತಾ ಇರಲಿಲ್ಲ ಸರ್. ಮಾನಸ ಅವರ ತಂದೆಯವರು ಸಹ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮಾನಸ ಅವರು ಎಷ್ಟು ಗಂಟೆಗೆ ಹೋಗಿದ್ರು? ಏನು ನಿಮ್ಗೆ ಕೊನೆಯದಾಗಿ ಯಾವಾಗ ಮಾತಾಡಿದ್ರು? ನೆನ್ನೆ ಬೆಳಿಗ್ಗೆ 9 ಗಂಟೆಯಲ್ಲಿ ಫೋನ್ ಮಾಡಿದ್ರು. ಅವಳು ಹಿಂಗೆ ಟ್ರಿಪ್ ಹೋಗ್ಬಿಡ್ತೀವಿ ಅಪ್ಪಾಜಿ ಅಂತ ಹೇಳಿದರು. ಆಯಿತು. ಅವಳು ಬೆಂಗಳೂರು ಕಂಪ್ನಿಲಿ, ಸಾಫ್ಟ್ವೇರ್ ಕಂಪ್ನಿಲಿ. ಯಾರ್ಯಾರು ಹೋಗ್ತಾ ಇದ್ರಂತೆ? ಏನು ಹೇಳಿದರು? ಫ್ರೆಂಡ್ಸು ಅವರೆಲ್ಲ ಜೊತೆಯಲ್ಲಿ ಹೋಗ್ತಿದ್ರು. ಎಷ್ಟು ಜನ ಹೋಗ್ತಾ ಇದ್ರು? ಎಷ್ಟು ಜನ? ಒಂದು 20-22 ಜನ ಹೋಗ್ತಿದ್ರು. ಎಲ್ಲ 20 ಜನ. ಏನು ಕೊನೆಯದಾಗಿ ನಿಮಗೆ ಯಾವಾಗ ಮಾತಾಡಿದ್ರು? ಕೊನೆಯದಾಗಿ ನಿನ್ನೆ 12 ಗಂಟೆ ಮಧ್ಯಾಹ್ನ ಊಟದ ಟೈಮಲ್ಲಿ ಫ್ರೀ ಆಯ್ತಾರಲ್ಲ, ಆವಾಗ ಫೋನ್ ಮಾಡಿ. ಎಷ್ಟು ಗಂಟೆಗೆ ಗೊತ್ತಾಯ್ತು? ನಮಗೆ ಗೊತ್ತಾಯ್ತು ಬೆಳಿಗ್ಗಿನ ಜಾವ 6:30. ಕ್ಯಾಮ್ರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೆಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.